4 ಜನನ ಹೊಡೆದವ್ರಿಗೆ ಅಂತಾರೆ ರೌಡಿ. ಡಿ ಬಾಸ್ ಬಗ್ಗೆ ಯಾರು ಏನು ಹೇಳಿದ್ರು ತಲೆ ಕೆಡ್ಸ್ಕೊಂಬಿಡಿ. ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಕನ್ನಡ ಇನ್ಫಾರ್ಮ್ 2004. ಇವತ್ತಿನ ವಿಡಿಯೋದ ಟಾಪಿಕ್ ಈಗ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಆಲ್ಗೆ ಸೆಟ್ ಮಾಡಿಡಿ. ಯಾಕಪ್ಪ ಅಂದರೆ ನಾನು ಯಾವಾಗಲೇ ವೀಡಿಯೋ ಮಾಡಾಕಿದ್ರು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಶನ್ ಅನ್ನೋದು ಬಂದು ತಲುಪುತ್ತೆ. ಅದೇ ರೀತಿ ನೀವು ಆಲ್ರೆಡಿ ಈಗ ತಮ್ಮನೆಲ್ಲ ನೋಡೇ ಇದ್ದೀರಾ, ಡಿ ಬಾಸ್ ಅವರು ಈ ಕೊಲೆನ ಖಂಡಿತವಾಗ್ಲೂ ಮಾಡಿದ್ದಾರೆ ಅಥವಾ ಇದು ಗಾಳಿ ಸುದ್ದಿನ ಅಥವಾ ಅವ್ರು ಕಿಡಿಗೇಡಿಗಳು ಮಾಡಿರೋದು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಇದನ್ನು ಯಾರು ಫಸ್ಟಿಗೆ ಗಲಭೆ ಎಬ್ಸಿದ್ದು ಅಂತಂದರೆ ಡಿ ಬಾಸ್ ಶತ್ರುಗಳು ಅಂತಲೇ ಹೇಳ್ಬೋದು. ಯಾರು ಕೂಡ ಅವ್ರ ಅಭಿಮಾನಿನ ಅವ್ರ ಕೈಯಾರೆ ಅವರೇ ಕೊಲ್ಲೋದಿಲ್ಲ ಅಂತೇಳಿ ಎಲ್ಲರಿಗೂ ಕೂಡ ಗೊತ್ತು. ಡಿ ಬಾಸ್ ಅವ್ರ ಫ್ಯಾನ್ಸ್ನ ಎಷ್ಟು ಪ್ರೀತಿಸ್ತಾರೆ ಅಂತೇಳಿ ಈಗ ಆಲ್ರೆಡಿ ಹಿಂದಿನ ನೋಡಿದ್ವಿ. ಅವರು ಪಾಪ ಅವರ ಹೆಸ್ರನ್ನ ಎದೆ ಮೇಲೆ ಅವ್ರ ತಾಯಿ ತಂದೆ ಹೆಸರುಗಳನ್ನ ಎದೆ ಮೇಲೆ ಹಾಕ್ಸ್ಕೊಂಡಂಗೆ ಮೈ ಸೆಲೆಬ್ರಿಟೀಸ್ ಅಂತೇಳಿ ಫ್ಯಾನ್ಸ್ನ ಹೆಸರುಗಳು ಹಾಕ್ಸ್ಕೊಂಡಿದ್ದಾರೆ. ಅಂಥ ಒಳ್ಳೆ ವ್ಯಕ್ತಿತ್ವ ನಮ್ಮ ಡಿ ಬಾಸು ಈ ಕೊಲೆನ ಮಾಡಿದ್ದಾರೆ ಅಂದರೆ ಯಾರು ಕೂಡ ನಂಬಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಈ ಪಿಸು ಮಾತು, ಈ ಕೇಡಿ ಮಾತುಗಳು ಏನಿದಾವಲ್ಲ ಇವೆಲ್ಲ ಕೂಡ ಒಂದು ಸ್ವಲ್ಪ ದಿವಸ, ಯಾಕಪ್ಪ ಅಂದರೆ ಒಂದು ಟ್ರೆಂಡ್ ಟ್ರೋಲು ಕ್ರಿಯೇಟ್ ಆಯಿತು ಅಂತಂದರೆ ಅದನ್ನು ಮಾತಾಡೋದೇ ಜನಗಳ ಕೆಲಸ, ಅದನ್ನು ಜಾಸ್ತಿ ತೆಗಿಯೋದೇ ಶತ್ರುಗಳ ಕೆಲಸ. ಅಂದರೆ ಶತ್ರುಗಳು ಅಂದರೆ ಗೊತ್ತಲ್ಲ, ಎನಿಮೀಸ್ ಕೆಲಸ ಅಂತಂದಮೇಲೆ ತುಳಿಯೋರಿದ್ರೆ ತಾನೇ ಬೆಳೆಯೋಕ್ಕೆ ಸಾಧ್ಯ. ಅದೇ ಥರ ನಮ್ಮ ಡಿ ಬಾಸ್ ಅವರ ಈ ಮಿಸ್ಟೇಕ್ ಇವರು ಏನಕ್ಕೆ ಸಿಗಾಕೊಂಡ್ರು ಅಂತಂತಂದರೆ, ಇವರು ಫ್ಯಾನ್ಸ್ನ ಅವರು ಅವತ್ತು ಮೀಟ್ ಮಾಡೋಕ್ಕೆ ಹೋಗಿದ್ರು ಅಂತೇಳಿ ನಾವು ಒಂದು ಸಣ್ಣ ಲೀಕ್ಸ್ ಅನ್ನೋದು ಸಿಕ್ಕಿದೆ. ಅವತ್ತು ಇವರು ಫ್ಯಾನ್ನ ಮೀಟ್ ಮಾಡೋಕ್ಕೆ ಹೋಗಿದ್ರು. ಆ ಫ್ಯಾನ್ಸ್ನ ಮೀಟ್ ಮಾಡಿ ಬರಬೇಕಾದ್ರೆ ಈ ಘಟನೆ ನಡೆದಿದೆ. ಆದರೆ ಇದನ್ನು ಡಿ ಬಾಸ್ ಮೇಲೆ ಎತ್ತಾಕಿರೋದು ಅಂತೇಳಿ ನಮಗೆ ಸಿಕ್ಕಿರೋ ಲೀಕ್ಸ್ ಇದು. ಅದೇ ರೀತಿ ನೀವು ನಿಮ್ಗೆ ಏನು ಅನಿಸುತ್ತೆ ಅನ್ನೋದೆಲ್ಲ ಕೆಳಗಡೆ ಕಮೆಂಟ್ ಮಾಡಿ. ಡಿ ಬಾಸ್ ಈ ಕೊಲೆನ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಕೊಲೆ ಮಾಡಿದ್ರೂ ಕೂಡ ಇದು ಪ್ರೂವ್ ಆಗೋದು ಇಲ್ಲ, ಯಾರು ಹೆದರಬೇಡಿ. ಯಾಕಪ್ಪ ಅಂತಂತಂದರೆ ಡಿ ಬಾಸ್ ಸುಮ್ಮನೆ ಯಾರನ್ನೂ ಕೂಡ ಕೊಲೆ ಮಾಡೋ ರೇಂಜಿಗೆಲ್ಲ ಹೋಗಿರಲ್ಲ. ಇದೆಲ್ಲ ಫಿಲಮಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹೀರೋಗಳು ಕೊಂದರು, ವಿಲನ್ಗಳು ಕೊಂದರು, ಇವೆಲ್ಲ ಸುಳ್ಳು. ಏನಪ್ಪ ಅಂತಂದರೆ ಒಂದು ಗಾಳಿ ಸುದ್ದಿ ಅಷ್ಟೇ ಗುರು. ಏನಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕಿಂತ ಒಳ್ಳೆ ಅಪ್ಡೇಟೆಡ್ ಆಗಿರೋ ವೀಡಿಯೋನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೆಲ್ಲ ಯಾರೆಲ್ಲ ಡಿ ಬಾಸ್ ಅಭಿಮಾನಿಗಳಿದ್ದೀರಾ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಡಿ ಬಾಸ್ನ ಕಂಡ್ರೆ ಉರ್ಕೊಳೋರೆಲ್ಲ ಇದಕ್ಕೊಂದು ಲೈಕ್ ಮಾಡಿಬಿಡಿ. ಯಾಕಪ್ಪ ಅಂದರೆ ಈ ವಿಡಿಯೋ ಡಿ ಬಾಸ್ ಅಭಿಮಾನಿಗಳಿಗೂ ಹೌದು, ಡಿ ಬಾಸ್ ಅಭಿಮಾನಿಗಳು ಉರ್ಕೊಳ್ಳೋರಿಗೂ ಹೌದು. ಅದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ಆ್ಯಂಡ್ ಟೇಕ್ ಕೇರ್, ಬಾಯ್ ಬಾಯ್.